ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ. ಆದರೆ ನನಗೆ ಒಂದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಹಾಗಾಗ್ಬಿಟ್ಟು ಇವಾಗ ಕ್ಲೈಮೇಟಿಗೆ ಎಲ್ರಿಗೂ ಹುಷಾರಿಲ್ದಂಗೆ ಆಗ್ತಿದೆ. ಹಾಗಾಗಿ ನಾನು ಈ ಒಂದು ರೆಸಿಪಿ ಮಾಡ್ಕೊಂಡಿದ್ದೆ. ಸುಟ್ಟು ಬದನೆಕಾಯಿ ಗೊಜ್ಜು, ಆಮೇಲೆ ಬದನೆಕಾಯಿ ಬಜ್ಜಿ ಅಂತಾರೆ, ಸುಟ್ಟು ಬದನೆಕಾಯಿ ಬರ್ತ್ ಅಂತಾರೆ. ಒಂದೊಂದು ಊರ ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ. ಇವತ್ತು ನಾನು ಇದನ್ನು ಮಾಡ್ಕೊಂಡಿದ್ದೆ. ಇದು ಅಂತೂ ಸಖತ್ ಟೇಸ್ಟಾಗಿರುತ್ತೆ. ಒಮ್ಮೆ ನೀವು ಮಾಡಿ. ಹುಷಾರಿಲ್ಲ ಅಂದರೆ ಒಳ್ಳೆಯದು, ಬಾಯಿಗಂತೂ ಸಖತ್ ಟೇಸ್ಟ್ ಇರುತ್ತೆ ಇದು. ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋದು ಬದನೆಕಾಯಿ, ಆಮೇಲೆ ಟೊಮೊಟೊ, ಹಸಿಮೆಣಸಿನಕಾಯಿ, ಒಂದು ಚಿಕ್ಕದು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಉಪ್ಪು, ಇಷ್ಟೇ ಪದಾರ್ಥ ಬಳಸ್ಕೊಂಡು ಒಂದು ಸುಟ್ಟು ಬದನೆಕಾಯಿ ಗೊಜ್ಜು, ಆಮೇಲೆ ಸುಟ್ಟು ಬದನೆಕಾಯಿ ಬಜ್ಜಿ, ಕೈ ಗೊಜ್ಜು ಅಂತೇಳಿ ಒಂದೊಂದು ಊರಲ್ಲಿ ಒಂದೊಂದು ಥರ ಕರೀತಾರೆ. ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಬಾಯಿ ಕೆಟ್ಟಾಗಂತೂ ಇದು ಒಳ್ಳೆ ಒಂದು ಗೊಜ್ಜು ಅಂತಲೇ ಹೇಳ್ಬೋದು. ಯಾರಾದರೂ ಇದನ್ನು ಟೇಸ್ಟ್ ಮಾಡಿಲ್ಲ ಅಂದರೆ ಖಂಡಿತವಾಗೂ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಇದು ಫೇವ್ರೆಟ್. ಇದು ನಾವು ಫಸ್ಟು ಚಳ್ಳಕೆರೆಯಲ್ಲಿದ್ವಿ. ಚಳ್ಳಕೆರೆಯಲ್ಲಂತೂ ಇದು ಕಂಪಲ್ಸರಿಯಾಗಿ ಎಲ್ಲರೂ ಮನೆಯಲ್ಲಿ ದಿನಕ್ಕೆ ಒನ್ ಟೈಮ್ ಅವರು ಬಿರಿಯಾನಿಯೇ ಮಾಡಲಿ, ಮಟನ್ ಸಾರೇ ಮಾಡಲಿ, ದಿನಕ್ಕೆ ಒನ್ ಟೈಮ್ ಅಂತೂ ಇದು ಕಂಪಲ್ಸರಿ ಮಾಡ್ಕೊತಾರೆ. ಅಷ್ಟೊಂದು ಫೇಮಸ್ಸು ಚಳ್ಳಕೆರೆಯಲ್ಲೇ. ಅಲ್ಲಿ ಇದ್ದು ನಾನು ಮುದ್ದೆ ಕಲ್ತಿರೋದು ಅದೇ ಊರಲ್ಲೇ. ಮುದ್ದೆನೋ ಆಮೇಲೆ ಈ ಚಟ್ನಿ. ನಾನು 2ನೇ ಪ್ರೆಗ್ನೆಂಟಲ್ಲಂತೂ ಡೈಲಿ ಈ ಮುದ್ದೆ ಚಟ್ನಿ ತಿಂದ್ಬಿಟ್ಟೆ. ನನಗೆ ನಮ್ಮ ಬ್ಯೂಲಾ ಪ್ರೆಗ್ನೆಂಟಲ್ಲಿ ಈ ಮುದ್ದೆ ಚಟ್ನಿನೇ ಡೈಲಿ ತಿಂದಿದ್ದು ನಾನು. ಅಷ್ಟೊಂದು ಇಷ್ಟ ಆಗ್ಬಿಟ್ಟಿತ್ತು ನನಗೆ. ತುಂಬ ದಿನವೇ ಆಗಿತ್ತು ಇದು ನಾನು ಮಾಡಲೇ ಇಲ್ಲ. ಇವಾಗ ಒಂದು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು ಅಂತೇಳ್ಬಿಟ್ಟು ಈ ಚಟ್ನಿ ನೆನೆಸ್ಕೊಂಡು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ಈ ಥರ ಒಂದು ರೋಟಿ ಮೇಕರ್ ಇರುತ್ತೆ ಅಲ್ವಾ, ಇದಿಲ್ಲಾಂದರೆ ಹಂಚಲ್ಲೂ ಚೆನ್ನಾಗಿ ಹಾಗೆ ಸುಟ್ಕೊಬೋದು. ಹಾಗೆ ಡೈರೆಕ್ಟಾಗಿ ಇಟ್ಬಿಟ್ಟು ಇದು ಇತ್ತು ಅಂದರೆ ಇದ್ರ ಮೇಲೆ ಇಟ್ಟು ಸುಟ್ಕೊಳ್ಳಿ. ಇವಾಗ ನಾನು ನೀಟಾಗಿ ಬದನೆಕಾಯಿ ಎಲ್ಲ ಸುಟ್ಟು ತೆಗೆದಿಟ್ಕೊಂಡಿದ್ದೀನಿ. ನಾನು 3 ಬದನೆಕಾಯಿನೂ ಸುಟ್ಟು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಅದ್ರ ಮೇಲೇ ಹಸಿಮೆಣಸಿನಕಾಯಿನೂ ನಮಗೆ ಎಷ್ಟು ಖಾರ ಬೇಕೋ, ಒಬ್ಬೊಬ್ಬರಿಗೆ ಖಾರ ಜಾಸ್ತಿ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಕಡಿಮೆ ಆಗುತ್ತೆ. ನಾನು ಒಂದು ಸ್ವಲ್ಪ ಖಾರವಾಗೆ ಮಾಡ್ಕೊತಾ ಇದ್ದೀನಿ. ಒಂದು 6 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, 3 ಮುಳ್ಗಾಯಿ, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ. ಇವಾಗ ಬೆಳ್ಳುಳ್ಳಿನೂ ಹಸಿಮೆಣಸಿನಕಾಯಿನೂ ಸುಟ್ಟಿರುವ ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ತೊಳ್ಕೊಬೇಕು. ಯಾಕಂದರೆ ಡೈರೆಕ್ಟಾಗಿ ನಾವು ಗ್ಯಾಸಿಂದ ಬೇಯಿಸ್ಕೊಂಡಿರ್ತೀವಲ್ವ, ಅದಕ್ಕೆ ಒಂದು ಸ್ವಲ್ಪ ತೊಳೆದು ಹಾಕ್ಕೊಂಡ್ರೆ ಒಳ್ಳೆಯದು. ಮೆಣಸಿನಕಾಯಿನೂ ತೊಳೆದು ಇವಾಗ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಈ ಥರ ಕುಟ್ಟೋದು ಇರುತ್ತೆ ಅಲ್ವಾ, ಎಲ್ಲರೂ ಮನೇಲಿ ಈ ಥರ ಕುಟ್ಟಣಿಕೆ ಇರುತ್ತೆ ಅಲ್ವಾ, ಅದರಿಂದ ಚೆನ್ನಾಗಿ ಈ ಥರ ಕುಟ್ಕೊಬೇಕು. ಅಲ್ಲಿ ಎಲ್ಲರೂ ಈ ಥರ ಕೈಯಲ್ಲೇ ಕಲಸೋರು ಈ ಮೆಣಸಿನಕಾಯಿ ಎಲ್ಲ. ನನಗೆ ಈ ಥರ ಕೈಯಲ್ಲಿ ಕಲ್ಸೋಕ್ಕೆ ಬರೋದಿಲ್ಲ, ಕೈ ಉರಿಯುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಕಲಿಸ್ಕೊತೀನಿ ನಾನು ಅಷ್ಟೇ. ಇದು ಯಾಕಂದರೆ ಕೈಯಿಂದ ಕಲಿಸಿದ್ರೇ ಈ ಗೊಜ್ಜು ಅಷ್ಟೊಂದು ಟೇಸ್ಟ್ ಇರುತ್ತೆ. ಹಾಗಾಗಿ ಕೈಯಿಂದನೇ ಕಲಿಸ್ಕೊಬೇಕು. ಬಟ್ ನನಗೆ ಅದು ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಮೆಣಸಿನಕಾಯಿನೂ ಆಮೇಲೆ ಬೆಳ್ಳುಳ್ಳಿನೂ ಚೆನ್ನಾಗಿ ಮೆತ್ತಗಾಗೋವರೆಗೂ ತುಂಬ ನೈಸಾಗಿ ಕುಟ್ಕೊಬಾರ್ದು, ಇದು ಚೆನ್ನಾಗಿರೋದಿಲ್ಲ. ಒಂದು ಸ್ವಲ್ಪ ತರಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ತರಿಯಾಗಿ ಕುಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ. ಇವಾಗ ಬದನೆಕಾಯಿ ಸುಟ್ಟಿದ್ವಲ್ವ, ಅದ್ರ ಮೇಲೆ ಇರುವಂಥ ಸಿಪ್ಪೆ ಎಲ್ಲ ತೆಗಿಬೇಕು. ನೀಟಾಗಿ ಚೆನ್ನಾಗಿ ಸುಟ್ಕೊಬೇಕು, ಎಲ್ಲ ತಿರ್ಸ್ಬಿಟ್ಟು ಎಲ್ಲ ಕಡೆನೂ. ಟೊಮೊಟೊನೂ ಸುಟ್ಕೊಬೇಕು. 2 ಟೊಮೊಟೊ ತಗೊಂಡಿದ್ದೀನಿ ನಾನು, ಸಾಕು. 3 ಬದನೆಕಾಯಿಗೆ 2 ಟೊಮೊಟೊ ಹಾಕ್ಕೊಂಡ್ರೆ ಸಾಕು. ಕ್ವಾಂಟಿಟಿ ನಾವು ಎಷ್ಟು ಮಾಡ್ಕೊತೀವಿ ಅದಕ್ಕೆ ನೋಡಿಕೊಂಡು ಖಾರ ಟೊಮೊಟೊ ಎಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಲ್ಲಿನೂ ತಿಂತಾರೆ ಇದಕ್ಕೆ ಕಾಂಬಿನೇಷನ್ಗೆ, ಆ ರೊಟ್ಟಿಗೆ ಆಮೇಲೆ ರೈಸಿಗೆ ಮೊಸರು ಹಾಕ್ಕೊತಾರೆ. ಇದ್ರ ಜೊತೆಗೆ ಮೊಸರು ಹಾಕ್ಕೊಂಡು ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಒಮ್ಮೆ ಟ್ರೈ ಮಾಡಿ, ತುಂಬ ಬೇಗನೆ ಮಾಡ್ಕೊಬೋದು. ಈ ಹುಷಾರಿಲ್ಲ ಟೈಮಲ್ಲಿ ಬಾಯಿ ಕೆಟ್ಟೋದಾಗಂತೂ ಇದು ಒಳ್ಳೆಯ ರೆಸಿಪಿ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಸುಟ್ಟಿರುವಂಥ ಬದನೆಕಾಯಿ ಮೇಲೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಒಂದ್ಸಲ ನೋಡ್ಕೊಬೇಕು. ಯಾಕಂದರೆ ಬದನೆಕಾಯಿ ಅಂದ್ರೇ ಮೇಲೆ ಎಷ್ಟೇ ಚೆನ್ನಾಗಿದ್ರೂ ಒಳಗೆ ಹುಳ ಇರುತ್ತೆ. ಹಾಗಾಗಿಬಿಟ್ಟು ಹಾಗೆ ಮಾತ್ರ ಹಾಕ್ಕೊಬೇಡಿ. ಒಂದ್ಸಲ ನೀಟಾಗಿ ಓಪನ್ ಮಾಡಿ ಏನಾದರೂ ಇದೆನಾ ಅಂತೇಳಿ ನೋಡಿಕೊಂಡು ನೋಡಿ. ಇವಾಗ ನಾನು 3 ಬದನೆಕಾಯಲ್ಲಿ 1 ಬದನೆಕಾಯಿ ಹೋಯ್ತು, ಹುಳ ಇತ್ತು ಅದರಲ್ಲಿ, ಹಾಕ್ಬಿಟ್ಟೆ. ಇನ್ನು 2 ಬದನೆಕಾಯಿ ಸೇರಿಸ್ಕೊಂಡಿದ್ದೀನಿ. ಇವಾಗ 2 ಟೊಮೊಟೊನೂ ಹಾಕ್ಕೊಂಡಿದ್ದೀನಿ. ಟೊಮೊಟೊನೂ ಸಿಪ್ಪೆ ತೆಗೆದು ಅದನ್ನು ಒಂದು ಸ್ವಲ್ಪ ತೊಳಿಬೇಕು, ಬದನೆಕಾಯಿನೂ ಟೊಮೊಟೊನೂ. ಯಾಕಂದರೆ ಡೈರೆಕ್ಟಾಗಿ ನಾವು ಗ್ಯಾಸಿಂದ ಸುಟ್ಟಿರೋದ್ರಿಂದ ಅಷ್ಟು ಒಳ್ಳೇದಿರೋದಿಲ್ಲ. ತೊಳೆದ್ಬಿಟ್ಟು ಅದ್ರ ಮೇಲೆ ಇರುವ ಸಿಪ್ಪೆ ತೆಗೆದು ನೀಟಾಗಿ ಇವಾಗ ಹಾಕಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಬದನೆಕಾಯಿ ಆಮೇಲೆ ಟೊಮೊಟೊ ಒಂದು ಸ್ವಲ್ಪ ಚೆನ್ನಾಗಿ ಕುಟ್ಕೊಬೇಕು. ಇವಾಗ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿದು ಹಾಗೆ ಒಂದು ಚಿಕ್ಕದು ಮೀಡಿಯಮ್ ಸೈಜಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಹಾಕಿದ ಮೇಲೆ ಒಂದು ಸರಿ ನಾನು ನೀಟಾಗಿ ಕೈಯಲ್ಲೇ ಇವಾಗ ಕಲಿಸ್ಕೊತಾ ಇದ್ದೀನಿ. ಕೈ ಗೊಜ್ಜು ಅಂದರೆ ಒಂದು ಸ್ವಲ್ಪ ನಮ್ಮ ಕೈ ಇದ್ರೇ ಅದು ಟೇಸ್ಟು.
ಆದಷ್ಟು ಈ ಥರ ಕೈಯಿಂದನೇ ಚೆನ್ನಾಗಿ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಬೇಕು. ನನ್ನ ಮಗಳು ಅಂತೂ ಇದೇ ಫಸ್ಟು ನೋಡ್ತಾ ಇರೋದು ಈ ಕೈ ಕೊಚ್ಚು ಚಟ್ನಿ. ನಗ್ತಾ ಇದ್ದಾಳೆ, ಮಮ್ಮಿ ನೀನು ವೀಡಿಯೋ ಮಾಡೋಕ್ಕೆ ಈ ಥರ ಕೈಯಿಂದ ಕಲಿಸ್ತಿದೆಯಲ್ಲ ಅಂತ ಹೇಳ್ಬಿಟ್ಟು. ಕೈ ಕೊಚ್ಚೆ ಹಾಗೆ ಅಲ್ವಾ, ಕೈಯಿಂದನೇ ಮಾಡಿದ್ರೇ ಚೆನ್ನಾಗಿದ್ದು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಬಾಯಿ ಕೆಟ್ಟಾದಾಗಂತೂ ಕೋಲ್ಡ್ ಆದಾಗ ಒಳ್ಳೆಯದೇ ಗೊಜ್ಜು ಅಂತ ಹೇಳ್ಬೋದು ಇದು. ಖಂಡಿತವಾಗೂ ಮಾಡಿಕೊಂಡು ತಿನ್ನಿ, ಯಾರಾದರೂ ಮಾಡಿಲ್ಲ ಅಂದರೆ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು. ಹಾಗೆ ನಿಮ್ಮ ಊರ ಕಡೆ ಇದಕ್ಕೆ ಏನಂತ ಹೇಳ್ತೀರಾ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನಾನು ಮುದ್ದೆ ಮಾಡ್ಕೊಂಡಿದ್ದೀನಿ ನೋಡಿ. ಮುದ್ದೆಗೆ ಒಂದು ಸ್ವಲ್ಪ ಚಟ್ನಿ, ಸಖತ್ ಕಾಂಬಿನೇಷನ್ ಇವತ್ತು. ಶೀತಕ್ಕೂ ಅದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೂಪರಾಗಿತ್ತು ಮಾತ್ರ. ಇಷ್ಟೇ ಇವತ್ತಿನ ವೀಡಿಯೋ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಗೀತಾ ಫ್ಯಾಮಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.